ಟು ಮೈ ಚಾನಲ್ ಸ್ನೇಜ್ ಆಫೀಸಿಯಲ್. ಎಸ್, ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಅಗ್ನಿವೀರ ಆರ್ಮಿ ಎಕ್ಸಾಮ್ ಅಂತೂ ಎಲ್ಲರೂ ಬಂದಿರಿ. ಆಲ್ಮೋಸ್ಟ್ ಆಗಿ ಇವತ್ತು WMPದವ್ರದ್ದಿತ್ತು ಎಲ್ಲನೂ ಆಲ್ಮೋಸ್ಟ್ ಏನು ಮುಗ್ದಂಗೆ ಆಗ್ತೈತೆ. ಆ ಕಾರಣಕ್ಕಾಗಿ ಭಾಳಷ್ಟು ಊರು ಕೇಳ್ತಿರ್ತಕ್ಕಂಥ ಪ್ರಶ್ನೆಗಳು ಏನಪ್ಪ ಅಂತಂದ್ರೆ ಅಗ್ನಿವೀರ ಆರ್ಮಿ ರನ್ನಿಂಗ್ಗೆ ಯಾವ ಗ್ರೂಪಿಗೆ ಎಷ್ಟು ಮಾರ್ಕ್ಸ್ ಇರ್ತಾವೆ, ಹೈಟಿಗೆ ತಕ್ಕಂಗೆ ವೇಟ್ ಹೇಳ್ತಿರ್ತಾರೆ ಸರ್, ಅದು ಎಷ್ಟು ಇರ್ಬೇಕು, ಮತ್ತು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಸೇಫ್ ಸ್ಕೋರ್ ಅಂತ ಕೇಳ್ತೀರಿ. ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ, ಡಾಕ್ಯುಮೆಂಟ್ಸ್ ಏನೇನು ತೊಗೋಬೇಕು, ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗ್ರಿ. ನಾನು ಕೊಡಕತ್ತಿರ್ತಕ್ಕಂಥ ಮಾಹಿತಿಗಳು ಇಷ್ಟ ಆಗ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ಹೊಸ ವಿಚಾರಗಳನ್ನು ಎಲ್ಲನೂ ಮಾಹಿತಿಗಳನ್ನು ಸರಿಯಾದ ಸಮಯಕ್ಕೆ ನಿಮಗೆ ತಲುಪಿಸ್ಬೇಕಂತ ಹೇಳಿಸಿಂದ ನಮಗೂ ಕೂಡ ಖುಷಿ ಆಗುತ್ತೆ. ಓಕೆ, ಈಗಾಗಲೇ ನೀವು ಯಾವ ಹಾಕಿದ್ರಪ್ಪ ಅಂತಂದ್ರೆ ಮಾರ್ಚ್ 2025 ಇಟ್ಕೊಂಡು 10 ಏಪ್ರಿಲ್ ತನಕ ಅಪ್ಲಿಕೇಶನ್ ಹಾಕಿದ್ರಿ. ಅದರದ್ದು ಆಯ್ಕೆ ಪ್ರಕ್ರಿಯೆ ಏನಿರ್ತೈತೆ ದೇಶದಿಂದ. ಮೊದಲಿಗೆ ಎಕ್ಸಾಮ್ ಇತ್ತು, ಎಕ್ಸಾಮ್ ಅಂತೂ ಮುಗಿಸ್ಕೊಂಡಿರಿ. ಇನ್ನು ನೆಕ್ಸ್ಟ್ ಏನಂತಪ್ಪ ಅಂದ್ರೆ ಫಿಸಿಕಲ್ ಒಳಗಡೆ ಏನೇನು ಇರ್ತೈತಿ. NCC ಬಗ್ಗೆ ಕೇಳ್ತಿದ್ರಲ್ಲ, ಈಗಾಗಲೇ ಒಂದು ವಿಡಿಯೋದೊಳಗೆ ಹೇಳಿದ್ದೀನಿ, ಆದರೆ ಯಾವುದಕ್ಕೂ ನೋಟಿಫಿಕೇಶನ್ ಪ್ರಕಾರ ತೋರ್ಸಾಕತ್ತೀನಿ ನೋಡಿರಿ. ಸರ್ಟಿಫಿಕೇಟ್ ಯಾವುದಿರಬೇಕು, ABC. ಎ ಇತ್ತಂದ್ರೆ ಎಷ್ಟು ಮಾರ್ಕ್ಸ, ಬಿ ಇದ್ದರೆ ಎಷ್ಟು ಮಾರ್ಕ್ಸ ಇತ್ತು ನೋಡ್ಕೊಳ್ರಿ. ಎ ಇತ್ತಂದ್ರೆ 5 ಮಾರ್ಕ್ಸ, ಬಿ ಇತ್ತಂದ್ರೆ 10 ಮಾರ್ಕ್ಸ, ಸಿ ಇತ್ತಂದ್ರೆ 20 ಮಾರ್ಕ್ಸ. ವಿತ್ ಪರೇಡ್, ರಿಪಬ್ಲಿಕ್ ಡೇ ಪರೇಡ್ ಯಾರು ಮಾಡಿರ್ತೀರಿ ಅಂಥವ್ರಿಗೆ ಏನೈತಿ 25 ಮಾರ್ಕ್ಸ. ಇದೇನೈತಿಲ್ಲ NCC ಸರ್ಟಿಫಿಕೇಟ್ ಇದ್ದಿರ್ತಕ್ಕಂಥವ್ರಿಗೆ. ಇನ್ನು ಮುಂದೆ ಏನೈತಿ, ಇದನ್ನು ಮೆರಿಟ್ ಒಳಗೆ ಹಿಡಿತಾರನ್ರಿ ಸರ್. ಈಗ ಸದ್ಯದೊಳಗೆ ಎಕ್ಸಾಮ್ ಮುಗಿದ ಬಳಿಕ ಹಿಡಿತಾರೆ, ಯಾವಾಗ ಹಿಡಿತಾರೆ ಅಂತ ಕೇಳ್ತಿದ್ರಿ. ಯಾವಾಗ ನಿಮ್ದು ಪೂರಾ ಫೈನಲ್ ಮೆರಿಟನ್ನು ರೆಡಿ ಮಾಡ್ತಾರಲ್ಲ ಆ ಟೈಮ್ದೊಳಗೆ NCC ಮಾರ್ಕ್ಸ್ಗಳನ್ನ ಹಿಡಿತಾರೆ. ಅದು ಕೂಡ ಯಾರು ಅಪ್ಲಿಕೇಶನ್ ಹಾಕೋತ್ನಾಗ ನಂದು NCC ಸರ್ಟಿಫಿಕೇಟ್ ಐತಿ ಅಂತ ಯಾರು ಕ್ಲಿಕ್ ಮಾಡಿರ್ತೀರಿ ಮತ್ತು ಡಾಕ್ಯುಮೆಂಟ್ಸನ್ನು ಈಗ ಹೋಗಿ ಫಿಸಿಕಲ್ ಟೈಮ್ದೊಳಗೆ ಯಾರು ಸಬ್ಮಿಟ್ ಮಾಡ್ತಿರಲ್ಲ ಅಂಥವ್ರಿಗೆ ಮಾತ್ರ ಆ ಮಾರ್ಕ್ಸನ್ನು ಆ್ಯಡ್ ಮಾಡ್ಲಾಕೈತೆ. ಆಲ್ಮೋಸ್ಟಲ್ಲಾಗಿ ಈ ಸದ್ಯದೊಳಗೆ ಇರ್ತಕ್ಕಂಥದ್ದು ಅಗ್ನಿವೀರ ಬರೀ 4 ವರ್ಷ ಐತಿ. ಅದನ್ನು ಏನೈತಿ ಎಕ್ಸ್ಟ್ರಾ ಆಫ್ಟರ್ 4 years. ಅದಾದ್ಮ್ಯಾಗ ನಿಮ್ಗೆ ಇನ್ನೂ ಮತ್ತು 4 ವರ್ಷ ಹೆಚ್ಚು ಮಾಡಬೇಕು, 3 ವರ್ಷ ಹೆಚ್ಚು ಮಾಡ್ಬೇಕು ಅನ್ನೋದು ಐತೆ ಅದು. ಅದ್ರ ಬಗ್ಗೆ ಏನೇನು ಪ್ರೊಸೆಸಿಂಗ್ ಐತಿ, ಅದು ಮತ್ತೆ ಏನಾರು ಹೊಸ ಇನ್ಫಾರ್ಮೇಷನ್ ಬತ್ತಂದ್ರೆ ಅದು 7 ವರ್ಷ ಆಗೋದೈತಿ, ಅದು ಆಗೈತೆ ಇಲ್ಲ ಅಂತ ಎಲ್ಲನೂ ಅದ್ರ ಬಗ್ಗೆ ಮಾಹಿತಿಯನ್ನು ಮತ್ತೊಮ್ಮೆ ಕೊಡ್ತೇನೆ. ಓಕೆ, ಈಗ ಸದ್ಯದೊಳಗೆ ಏನೈತಿಲ್ಲ ನೆಕ್ಸ್ಟ್ ನೋಡ್ಕೊಳ್ರಿ. ಸದ್ಯ ಆಯ್ಕೆ ಪ್ರಕ್ರಿಯೆ ಏನೈತಿ, ಇನ್ನು ಎಕ್ಸಾಮ್ ಹತ್ರ ಮುಗಿದೈತಿ. ಈಗ ಸದ್ಯ ಇರುತ್ತೆ ಫಿಸಿಕಲ್. ಫಿಸಿಕಲ್ ಒಳಗಡೆ ಕೇಳ್ತಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಸರ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಫಿಸಿಕಲ್ ಒಳಗೆ ಮತ್ತು ಎಕ್ಸಾಮ್ದೊಳಗೆ ತೊಗೊಂಡ್ರೆ ಮಾರ್ಕ್ಸ್ ಸೇಫ್ ಸ್ಕೋರ್ ಅಂತ ಕೇಳ್ತಿದ್ರಿ. ಈಗ ಮೊದಲು ನಾನು ಫಿಸಿಕಲ್ ಒಳಗೆ ಯಾವ ಗ್ರೂಪ್ ಹೊಡೆದ್ರೆ ಎಷ್ಟು ಮಾರ್ಕ್ಸ್ ಅದಾವೆ ನೋಡ್ಕೊಳ್ರಿ. ಇಲ್ಲಿ ಕೇಳ್ತೀರಿ ನೀವು ಅಂದ್ರೆ ರನ್ನಿಂಗ್ ಸರ್ ಯಾವ ಗ್ರೂಪಿಗೆ ಎಷ್ಟು ಮಾರ್ಕ್ಸ್ ಅಂತೈತಿಲ್ಲ. ಗ್ರೂಪ್ 1 ಒಳಗೆ ಯಾರು ಬರ್ತೀರಿ. ನಿಮಿಷ ಏನಪ್ಪ ಅಂದ್ರೆ 5 ನಿಮಿಷ ಹಿಡ್ಕೊಂಡು 5:30 ಸೆಕೆಂಡ್ ತನಕ ಯಾರು ಬರ್ತೀರಿ ಅವ್ರಿಗೆ 60 ಮಾರ್ಕ್ಸ್ ಇರ್ತಾವೆ. 10 ಪುಷಪ್ ಯಾರು ಹೊಡ್ತೀರಿ ಅವ್ರಿಗೆ 40 ಮಾರ್ಕ್ಸ್ ಇರ್ತಾವೆ. ಅಂದ್ರೆ ಇಲ್ಲಿ ಏನೈತಿಲ್ಲ ನಿಮ್ಗೆ ಸೀದಾ 100 ಮಾರ್ಕ್ಸ್ ಆಯ್ತು. 100 ಮಾರ್ಕ್ಸು ಯಾರು ಎಕ್ಸಾಮ್ ಒಳಗಡೆ ಆಲ್ಮೋಸ್ಟ್ ಅಲ್ಲಾಗಿ 25 ಮೇಲೆ 30 ಪ್ರಶ್ನೆಗಳು ಕರೆಕ್ಟ್ ಮಾಡಿರಿ ಅಂದ್ರೆ ಅಲ್ಲಿ 30 ಮಾಡಿದ್ರೆ 60 ಮಾರ್ಕ್ಸ್ ಆಯ್ತು. 160 ಅಂದ್ರೆ ಇಷ್ಟು ಮ್ಯಾಗ ವಿಚಾರ ಮಾಡಿರಿ. 2024 ಎಕ್ಸಾಮ್ ಏನು ನಡೀತಿಲ್ಲ, ಅದು 148 ಆದವ್ರದ್ದು ಮಾತ್ರ ಸೆಲೆಕ್ಷನ್ ಆಗೈತೆ, ಅದ್ರ ಮ್ಯಾಗ ಆದವ್ರದ್ದು. ಈ ಸರಿ ಅಂತೂ 161 ರೇಂಜ್ ಹಿಡಿಯಿರಿ, 155 ಮ್ಯಾಗ. ಯಾಕಂದ್ರೆ ಹೆಚ್ಚು ಕಡಿಮೆ ಆಗಿರ್ತೈತೆ ಅಂದ್ರೆ ಪೋಸ್ಟ್ ಜಾಸ್ತಿ ಇದ್ದು ಅಂದರೆ ಮೆರಿಟ್ ಕಮ್ಮಿ ಹೋಗ್ತೈತಿ. ಪೋಸ್ಟ್ ಕಮ್ಮಿ ಇದ್ದು ಅಂದರೆ ಮೆರಿಟ್ ಜಾಸ್ತಿ ಹೋಗ್ತೈತಿ, ಈ ಥರ ಇರ್ತೈತಿ. ಓಕೆ, ಗ್ರೂಪ್ 1 ಒಳಗಡೆ ಏನೈತಿಲ್ಲ 100 ಮಾರ್ಕ್ಸ್ ಇರ್ತೈತಿ. ಗ್ರೂಪ್ 2 ಒಳಗಡೆ ಏನೈತಿಲ್ಲ 5.5 ನಿಮಿಷ ಹಿಡ್ಕೊಂಡು 5 ನಿಮಿಷ 45 ಸೆಕೆಂಡ್ ಅಂದ್ರೆ 48 ಮಾರ್ಕ್ಸ್ಗಳ. ಅಂದರೆ ಇಲ್ಲಿ ಸೀದಾ ಏನೈತಂದ್ರೆ 18 ಮಾರ್ಕ್ಸ್ ಎಲ್ಲ 12 ಮಾರ್ಕ್ಸ್ಗಳು ಕಡಿಮೆ ಆಯ್ತು. ಪುಷಪ್ 9 ಹೊಡೆದ್ರಿ ಅಂದ್ರೆ 33 ಮಾರ್ಕ್ಸ್ ಅಂದರೆ ಇಲ್ಲಿ ಕೂಡ 7 ಮಾರ್ಕ್ಸ್ ಕಡಿಮೆ ಆಯ್ತು. ಇಷ್ಟು ಮ್ಯಾಗ ವಿಚಾರ ಮಾಡಿರಿ ನೀವು ಟೋಟಲ್ ಆಗಿ ಇದ್ರ ಒಳಗಡೆ ಎಷ್ಟು ಮಾರ್ಕ್ಸ್ ಕಡಿಮೆ ಆಯ್ತು ಅಂತ ಹೇಳಿ ಕಿಶಿಂದ 12 + 7 ಎಷ್ಟಾಯಿತು, 19 ಮಾರ್ಕ್ಸ್ ಕಡಿಮೆ ಆಯ್ತು ನಿಮ್ದು, ತಿಳಿತಾ. ಈಗ ಅಂದ್ರೆ ನಿಮ್ಗೆ 100ಕ್ಕೆ 81 ಮಾರ್ಕ್ಸ್ ಬಿದ್ರೆ ಇಲ್ಲಿ ನೋಡ್ರಿ ಎಷ್ಟು ಕಡಿಮೆ ಆಯ್ತು ನಿಮ್ಗೆ, ಭಾಳ ಪೆಟ್ಟು ಬೀಳ್ತೈತೆ. ಇದು ನೀವು ಅನ್ಕೊಂತೀರಿ ನೀವು. ಏನಾಳ ಗ್ರೂಪ್ ಸೆಕೆಂಡ್ ಗ್ರೂಪ್ನಾಗ ಏನೋ 4 ಗ್ರೂಪ್ ಅದಾವ ಅಂತ ಹೇಳಿಸಿಂದ ಇವೇನು ಉಪಯೋಗ ಇಲ್ಲ ಇವು ನಿಮ್ಮದು. 3ನೇ ಗ್ರೂಪು 4ನೇ ಗ್ರೂಪ್ ಏನತ್ತಿಲ್ಲ ಇವು ಎದಕ್ಕೂ ಉಪಯೋಗ ಇಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ 36 ನಿಮ್ದು ಫಿಸಿಕಲ್ ಒಳಗೆ ಹೊಡೆದ್ರಿ. 27 ಏನೈತಿ ಯಾವುದು ಇದು ಪುಷಪ್ದಾಗ ಹೊಡೆದ್ರಿ. ಟೋಟಲಾಗಿ ಮತ್ತೆ ನೀವೇನೈತಿ 60 ಎಕ್ಸಾಮ್ ಸ್ಕೋರ್ ಮಾಡಿದರೂ ಕೂಡ ಫಸ್ಟ್ ಗ್ರೂಪ್ ರನ್ನಿಂಗ್ ಹೊಡೆದಂಗೆ ಆಗಲ್ಲ ನಿಮ್ಗೆ. ಫಸ್ಟ್ ಗ್ರೂಪ್ ರನ್ನಿಂಗ 20 ಮಾರ್ಕ್ಸ್ ತೊಗೊಂಡ್ರು ಎಷ್ಟಾಗತ್ತಲ್ಲ ಅದಕ್ಕಿಂತನೂ ಕಡಿಮೆ ಆಗುತ್ತೆ ಇದು. ಅದಕ್ಕಾಗಿ ನಾನು ಹೇಳೋದೇನಂದ್ರೆ ಆಲ್ಮೋಸ್ಟ್ ನಿಮ್ಮ ಟಾರ್ಗೆಟ್ ಏನೈತಿಲ್ಲ ಗ್ರೂಪ್ ಫಸ್ಟ್ ಒಳಗನೆ ಇರಬೇಕು. ಅಂದ್ರೆ 5 ನಿಮಿಷ 30 ಸೆಕೆಂಡ್ ಒಳಗಡೆನ ನೀವು ರನ್ನಿಂಗ್ ಕೊಡಿಸ್ಬೇಕು.
10 ಪುಷಪ್ಪನ್ನು ಕರೆಕ್ಟಾಗಿ ಹೊಡೆದ್ರಿ ಅಂದ್ರೆ ಆರಾಮಾಗಿ ನಿಮ್ಮದು 100 ಮಾರ್ಕ್ಸ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಾಗಿ ಯಾರ್ದು 30 ಪ್ರಶ್ನೆಗಳು ಕರೆಕ್ಟ್ ಆಗ್ಯಾವ ಅಂದ್ರೆ ಅಲ್ಲಿ 60 ಮಾರ್ಕ್ಸ್ ಆಯ್ತು. ಸೊ ಟೋಟಲ್ 160 ಮಾರ್ಕ್ಸ್ ಆಯ್ತಂದ್ರೆ ಸೊ ನೀವೇನತ್ಲೆ ಅಗ್ನಿವೀರ್ ಆಗ್ತೀರ ಅನ್ನೋದು ಇದು ಸೇಫ್ ಸ್ಕೋರ್ ಅಂತ ತಿಳ್ಕೊಳ್ರಿ ನೀವು. ಆಲ್ಮೋಸ್ಟ್ ಅಲ್ಲಾಗಿ ಯಾರ್ದು 155 ಮ್ಯಾಗ ಆಕೈತಿ ಅವ್ರದ್ದು ಬರ್ಬೋದು. ಸೊ ಒಟ್ಟಾರೆ ಏನತ್ಲ ಹೊರಗೆ ಹಿಂದಿನ ಕಡೆದ ನಾವು ಸ್ಕೋರ್ ನೋಡಿದಾಗ ಅಂದರೆ 2024 ಒಳಗೆ 2024ರಾಗ ಏನತ್ತಿಲ್ಲ ಎಷ್ಟು ನಿಂತಿತ್ತು ಅಂದ್ರೆ ಅದ ಸೊ 148 ಮ್ಯಾಗ ಬಿದ್ದವ್ರದ್ದು ಮಾತ್ರ ಬಂದಿತ್ತು. ತಿಳಿತಾನೆ. ಸೊ ಅದಕ್ಕಾಗಿ ಏನತ್ತಿಲ್ಲ ಯಾವುದು ಸೇಫ್ ಸ್ಕೋರ ಏನ ಎಂತೇಶಿಂದ ನೋಡ್ಕೋತ ಕುಂದ್ರಾಕೆ ಹೋಗ್ಬೇಡ್ರಿ. ಅದನ್ನೆಲ್ಲ ಬಿಟ್ಕಿಸಿ ನೀವು ಬರೋ ಸೇಫ್ ಸ್ಕೋರ್ ಅದೇ ನೋಡ್ಕೋತ ಕೂತ್ರಿ ಅಂದ್ರೆ ನಿಮ್ದು ಜೀವನ ಹಾಳು ಮಾಡ್ಕೊತೀರಪ್ಪ. ಇನ್ನೊಂದು ಏನತ್ತೇನ್ರ ಹೈಟ್ ಇರ್ತಕ್ಕಂಗೆ ವೇಟ್ ಎಷ್ಟು ಇರ್ಬೇಕಂತ ಕೇಳ್ತಿದ್ರಿ. ಸೊ ಇದೇನೈತಿ ನೋಡ್ಕೊಳ್ರಿ. 166 ವೇಟ್ ಐತೆ ಅಂದ್ರೆ ಹೈಟ್ ಐತೆ ಅಂದ್ರೆ ಸೊ ಮಿನಿಮಮ್ ಕಡಿಮೆ ಅಂದರೂ 50 kg ಒಳಗೆ ಅಂದ್ರೆ 49.6 kg ಒಳಗಿರಬೇಕು. ಸೊ ಯಾರು 17 ವಯಸ್ಸು ಹಿಡ್ಕೊಂಡು 20 ವಯಸ್ಸು ಒಳಗದಿರಿ ನೋಡಿ ಇಲ್ಲಿ ನೋಡ್ಕೊಳ್ರಿ. ಅಂಥವ್ರು ಏನಂತೆ 60 kg ಮ್ಯಾಗಿದ್ರೆ ಅವ್ರು ತೊಗೊಳಂಗಿಲ್ಲ ಅಂದ್ರೆ ಅದು ಓವರ್ ವೇಟ್ ಆಗುತ್ತೆ. ಸೊ ಲೋ ವೇಟ ಓವರ್ ವೇಟ ಇವೆರಡೂ ತೆಗಿತಾರೆ. ಅದಕ್ಕಾಗೈತಿ ಮಿನಿಮಮ್ ನಾನು ಹೇಳೋದೇನಪ್ಪ ಅಂತಂದ್ರೆ ಸೊ ಈಗೇನು ಶೋ ಮಾಡಕತ್ತೀನಿ ಇದು ನೋಟಿಫಿಕೇಶನ್ದಾಗ ಇರ್ತಕ್ಕಂಥ ಚಾಟ. ಅಗದಿ ಕಡಿಮೆ ಅಂದ್ರೆ ಹೈಟ 166 ಇರಬೇಕು. ಸೊ ಕ್ಲರ್ಕ ಸ್ಟೋರ್ ಕೀಪರ್ದವ್ರಿಗಂತ 162 ಐತಿಲ್ಲ. ಸೊ ಅವ್ರು ನೋಡ್ಕೊಳ್ರಿ 162 ಇದ್ದವ್ರದ್ದು ಏನೈತಿಲ್ಲ ಸೊ ಎಷ್ಟು ಇರ್ಬೇಕಂತ ನೋಡ್ಕೊಳ್ರಿ. ಮಿನಿಮಮ್ ವೇಟ 47 ಮ್ಯಾಗ ಇರ್ಬೇಕು ಅಂತ. ಹೈಯೆಸ್ಟ್ ವೇಟ 57 ಅಂದರೆ 58 ಮ್ಯಾಗ ಇರಬಾರ್ದು. ಯಾರ್ದು 20 ವಯಸ್ಸು ಒಳಗಿನ ಅವ್ರದ್ದು. ಸೊ ಯಾರ್ದು 21 ವಯಸ್ಸು ಐತಿಲ್ಲ ಅಂಥವ್ರಂತೆ 60 ಮ್ಯಾಗ ಇರಬಾರ್ದು, ಅದು ಓವರ್ ವೇಟ್ ಆಗುತ್ತೆ. ಹೈಟ 162 ಇದ್ರೆ ಸೊ ನೀವು ಸ್ಟೋರ್ ಕೀಪರ್ ಹಾಕಿದವರು ಕೂಡ ಹೈಟ 144 ಇದ್ದ ತಿಳ್ಕೊ. ಸೊ ಅವಾಗ ಏನೈತಿಲ್ಲ 54 ಮಿನಿಮಮ್ ಇರ್ಬೇಕು ನಿಮ್ದು, 54 ಮ್ಯಾಗ ಇರ್ಬೇಕು. ಯಾರ್ದು 174 ಹೈಟ್ ಐತೆ ಅವ್ರದ್ದು. ಮತ್ತು ಏಜ್ ಏನೈತಿಲ್ಲ 20 ತನಕ ಇದ್ದವ್ರು 17 ಹಿಡ್ಕೊಂಡು 22 ಐತಿಲ್ಲ ಅವ್ರದ್ದು 66 ಮ್ಯಾಗ ಇರ್ತಂದ್ರೆ ಅವರು ಓವರ್ ವೇಟ್. ಸೊ ಇದೇನಂತಲೇ ಚಾರ್ಟ್ ನೋಡ್ಕೊಳ್ರಿ. ಈ ಕರೆಕ್ಟಾಗಿ ಶೋ ಮಾಡ್ತೀನಿ ನೋಡ್ರಿ ಏಜ್ ಪ್ರಕಾರ. ಸೊ ಇಲ್ಲಿ ಹೈಟ್ ಕೊಟ್ಟಾರ. ಸೊ ಮಿನಿಮಮ್ ವೇಟ್ ಎಷ್ಟು ಇರಬೇಕು ಅಂದ್ರೆ ಕಡಿಮೆ ಅಂತ ಯಾವ ವಯಸ್ಸದವ್ರು ಅಂದರೆ 20ನೇ ವಯಸ್ಸು ತನಕ ಏನೈತಿಲ್ಲ ಅವ್ರದ್ದು ಅಲ್ಲಿ ತನಕ ನಡಿತೈತಿ. 21 ವಯಸ್ಸು ಯಾರತ್ತಿಲ್ಲ ಅವ್ರದ್ದು ಏನೈತೆ ಇಲ್ಲಿ ತನಕ. ಸೊ ಇದು ಕರೆಕ್ಟಂಗಿ ಚಾರ್ಟ ನೋಡ್ಕೊಳ್ರಿ. ನಿಮ್ದು ಎಷ್ಟೈತೆ ಹೈಟ ಅದ್ರ ತಕ್ಕ ನಿಮ್ದು ವೇಟ್ ಎಷ್ಟು ಇರಬೇಕು ಅಷ್ಟನ್ನು ಕಾಯ್ಕೊಂಡು ಹೋಗ್ರಿ. ಯಾವಾಗ ರನ್ನಿಂಗನ್ನು ಹೊಡಿತೀರಿ ರನ್ನಿಂಗ್ ಹೊಡೆದ ಕೂಡಲೇ ಅಲ್ಲಿ ತೂಕ ಎಲ್ಲನೂ ಏನು ಮೆಡಿಕಲ್ಗೆ ಹೋಯ್ತಾರಲ್ಲ ಆ ಟೈಮ್ದೊಳಗೆ ಏನೈತಿ ನಿಮ್ದು ತೂಕ ಕುಂದ್ರಂಗಿರ್ಲಿಕ್ಕಂದ್ರೆ ಸೊ ಬಾಳೆಹಣ್ಣು ಒಂದೊಂದು ಅರ್ಧ ಡಜನ ಬಾಳೆಹಣ್ಣು ತಿಂದು ನೀರು ಮಸ್ತಂಗೆ ಕುಡ್ದ ಹೋಗ್ರಿ ಅಂದ್ರೆ ಒಂದು 2-3 kg ಏನು ಆದರೂ ಅಷ್ಟರೊಳಗೆ ಸರಿದಾಡತ್ತೆ 1-2 kg ಆದರೂ ತಿಳಿತಾನೆ. ಅದಕ್ಕೇನೈತಿ ಕರೆಕ್ಟಂಗಿ ಫಸ್ಟ್ ಗ್ರೂಪ್ನ ರನ್ನಿಂಗ್ ಹೊಡ್ಕೊಳ್ರಿ. ನಿಮ್ದು ಹೈಟ್ ತಕ್ಕಂಗೆ ಏನೈತಿಲ್ಲ ಅದನ್ನು ವೇಟ್ ನೋಡ್ಕೊಂಡು ಆ ಥರ ಎಷ್ಟು ವೇಟ್ ಇರಬೇಕು ಏನು ಮಾಡ್ಕೋ ಅಷ್ಟು ಮೇಂಟೈನ್ ಮಾಡ್ಕೊಳ್ರಿ. ಜೊತೆಗೆ ಏನೈತಿಲ್ಲ ಎದೆ ಸುತ್ತಳಿತ ನೋಡ್ಕೊಳ್ರಿ. ಎಲ್ಲ ಪೋರ್ಸ್ಗಳಿಗೆ ಅಂದ್ರೆ ಟೆಕ್ನಿಕಲ್ಲ ಟ್ರೇಡ್ದವ್ರಿಗೆ ಎಲ್ಲರಿಗೂ ಸೊ ಚೆಸ್ಟ್ ಇಟ್ಟಿರ್ಬೇಕು ಅಂದ್ರೆ 77 ನಾರ್ಮಲ್ ಇರಬೇಕು. ಉಬ್ಸಿದ್ರೆ 5 ಸೆಂಟಿಮೀಟ್ರ್ ಹೆಚ್ಚಾಗಬೇಕು. ಅಂದ್ರೆ 77 ಇರ್ಕೊಂಡು 82 ಸೆಂಟಿಮೀಟ್ರ್ ನಿಮ್ದು ಎದೆ ಸುತ್ತಳಿತ ಇರಬೇಕು. ಸೊ ಜನರಲ್ ಡ್ಯೂಟಿದವ್ರದ್ದು 166 ಹೈಟ, ಟೆಕ್ನಿಕಲ್ದವ್ರದ್ದು ಕೂಡ 165. ಸೊ ಟ್ರೇಡ್ಸ್ಮನ್ದು ಕೂಡ 166. ಅಗದಿ ಕಡಿಮೆ ಹೈಟ್ ಇರ್ತಕ್ಕಂಥದ್ದು ಯಾವಂದ್ರೆ ಸ್ಟೋರ್ ಕೀಪರ್ ಮತ್ತು ಕ್ಲರ್ಕ್ದವ್ರದ್ದು 162 ಹೈಟ್ ಐತಿ. ಸೊ ಇದು ಏನೈತಿಲ್ಲ ನಿಮ್ದು ಆಯ್ಕೆ ಪ್ರಕ್ರಿಯೆ. ಸೊ ಫಿಸಿಕಲ್ ಆದ್ಮೇಲೆ ಮೆಡಿಕಲ್ ಏನೈತಿ ನಾರ್ಮಲಾಗಿ ಎಲ್ಲನೂ ಚೆಕ್ ಮಾಡ್ತಾರೆ. ಟ್ಯಾಟೋ ಐತ್ರಿ ಸರ ಟ್ಯಾಟೋ ಇದ್ರೂ ನಡೆಯಂಗಿಲ್ಲಪ್ಪ. ಸೊ ನಾರ್ಮಲಾಗಿ ಕೈ ಮೇಲೆ ಮುಂಗೈ ಮೇಲೆ ಈ ಥರ ನಡೀತೈತೆ. ಅದನ್ನು ಬಿಟ್ಟು ಬೇರೆ ಕಡೆ ಈ ಥರ ಟ್ಯಾಟೋ ನಡೆಯಂಗಿಲ್ಲ. ಅದನ್ನು ತೆಗಿಸ್ಬೇಕು. ಸೊ ಅದನ್ನು ಈ ಸದ್ ನೀವು ತೆಗಿಸ್ತೇನೆಂದ್ರೂ ಅದು ಕೆಲಸ ಆಗಂಗಿಲ್ಲ. ಮೊದಲ ತೆಗಿಸಿಟ್ಟಿರ್ಬೇಕಾಕೈತಿ. ಇನ್ನು ಮುಂದೆ ಏನಪ್ಪ ಅಂತಂದ್ರೆ ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂತಂದ್ರೆ ಇಲ್ಲಿ ಮೆಡಿಕಲ್ ಆದ್ಮ್ಯಾಗ ಎಲ್ಲನೂ ಡಾಕ್ಯುಮೆಂಟ್ಸನ್ನು ನೋಡ್ತಾರೆ. ಸೊ ಫಿಸಿಕಲ್ ಆದ್ಮ್ಯಾಗ ಎಲ್ಲನೂ ಡಾಕ್ಯುಮೆಂಟ್ಸನ್ನು ಅವಾಗ ತೊಗೊಂಡು ಹೋಗ್ಬೇಕಾಗತ್ತೆ. ನೀವು ಏನೇನು ಬೇಕಪ್ಪ ಡಾಕ್ಯುಮೆಂಟ್ಸ್ ಅಂದ್ರೆ ರೆಸಿಡೆನ್ಷಿಯಲ ನೋಟ್ ಮಾಡಿ ಇಟ್ಕೊಳ್ರಿ. ರೆಸಿಡೆನ್ಷಿಯಲ, ಡೊಮಿಸಿಯಲ, ಕಾಸ್ಟ್ ಇನ್ಕಮ್ಮ, 10th ಮಾರ್ಕ್ಸ್ ಕಾರ್ಡ, ಇಂಗ್ಲೀಷ್ ಸೆಕೆಂಡ್ LC ಅಂತ ಎಲ್ಲಿ ಸಿಗ್ತೈತಪ್ಪ ಅಂತ ಕೇಳ್ತೀರಿ ನೀವು. ಅಂದ್ರೆ ನೀವು ಎಲ್ಲಿ ಕಲ್ತಿರ್ತಿರಲ್ಲ 10ನೇತೆ ಅಲ್ಲೇ ಕೂಡ ಒಂದು ಡುಪ್ಲಿಕೇಟ್ ಅಂತೇಶಿಂದ ಸೆಕೆಂಡ್ LC ಕೊಡ್ತಾರೆ. ಅದು ಅಂತ 20 ಫೋಟೋಗಳಂತೂ ಇಟ್ಕೊಂಡಿರ್ಬೇಕು. ಆಧಾರ್ ಕಾರ್ಡ್ ಒರಿಜಿನಲ್ ಮತ್ತು ಸ್ಕೂಲ್ ಕ್ಯಾರೆಕ್ಟರ್, ಪಂಚಾಯತ್ ಕ್ಯಾರೆಕ್ಟರ್, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅದನ್ನು ಕೂಡ ಎಲ್ಲನೂ ನಿಮ್ಮ ಪಂಚಾಯತಿ ಒಳಗೆ ಅಂತ ಸಿಟಿ ಒಳಗೆ ಏನೈತಿ
ಅವು ಇದನ್ನು ಬರ್ತೈತಿಲ್ಲ ಮುನ್ಸಿಪಾಲ್ಟಿ ಅಂತೆಲ್ಲ ಏನು ಬರ್ತಲ್ಲ ಅಲ್ಲಿ ತಿಳ್ಕೊಂಡ್ಬಿಟ್ಟು ಸೊ ನೀವು ಎಲ್ಲಿ ಕಾಸ್ಟ್ ಇನ್ಕಮ್ ತೆಗಿಸ್ಲಕ್ಕ ಸಹಿ ಮಾಡ್ಕೊಂಬರಕ್ಕೆ ಹೋಗಿರ್ತೀರಿ. ಸೊ ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಎಲ್ಲಿ ಸಿಗ್ತಲ್ಲ ಅಲ್ಲೇ ಎಲ್ಲನೂ ಇರ್ತಿರ್ತೈತೆ. ಅದನ್ನು ಕರೆಕ್ಟಾಗಿ ತಿಳ್ಕೊಳ್ರಿ ನೀವು. ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅಂತ ಪಂಚಾಯತಿ ಚೇರ್ಮನ್ ಅವ್ರದ್ದು ಕೊಡ್ತಾರೆ. ಅದನ್ನೆಲ್ಲನೂ ತಗ್ಸ್ಕೊಂಡ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸನ್ನು ಕ್ಲಿಯರಾಗಿ ಮಾಡ್ಕೊಂಡ್ಬಿಟ್ರೆ, ಯಾಕಂದ್ರೆ ಆಗಸ್ಟ್ ತಿಂಗಳೊಳಗೆ ಫಿಸಿಕಲ್ ನಡೀತಿದ್ದ ದೇಶದಿಂದ ಈಗಾಗಲೇ ನೀವು ಪೇಪರ್ ಕಟ್ಟಿಂಗನ್ನು ನೋಡಕತ್ತೀರಿ. ಸೊ ಅದು ನಡೆದ ತಕ್ಷಣ ನಾನು ಅಂತಲೇ ನಿಮ್ಗೆ ಸೊ ವಿಡಿಯೋ ಮಾಡಿ ಹಾಕ್ತೀನಿ. ಯಾವುದು ಯಾರೋದ ಯಾವ ಡೇಟ್ದಂದ ಎಲ್ಲಿ ನಡೀತೈತಿ ಯಾವ ಗ್ರೌಂಡ್ ಹೆಂಗೈತಿ ಏನಂತ ಎಲ್ಲನೂ ಕರೆಕ್ಟಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಸೊ ಆದಷ್ಟು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಯೂಸ್ ಆಗಿತ್ತಂದ್ರೆ ಮತ್ತೊಬ್ಬರು ಯಾರು ಅಗ್ನಿವೀರ ಅಪ್ಲಿಕೇಶನ್ ಹಾಕಿರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಎಲ್ಲರೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.